ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯ ಸರ್ಕಾರದಿಂದ ಕಳೆದ ಒಂದು ವರ್ಷದಿಂದ ಬಡ ಜನರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿವೆ ಅಂತೇಳಿ ಸುಮಾರು ಕುಟುಂಬಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಲಾಭ ಆಗೈತೆ ಅಂತೇಳಿ ಒಂದು ಕಡೆ ಹೇಳ್ತಾ ಇರೋದ್ರಿಂದ, ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸೋ ಜೊತೆಗೆ ಇತ್ತೀಚೆಗೆ ಇವತ್ತಿನ ದಿನ ಹಾಲಿನ ದರ ಕೂಡ ಏರಿಕೆ ಮಾಡಿ ಈ ಸಾರ್ವಜನಿಕರ ಮೇಲೆ, ಬಡ ಜನರ ಮೇಲೆ ಹೆಚ್ಚಿನ ಒಂದು ಹೊರೆ ಹಾಕುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾಯಿದೆ. ಇದು ಸರ್ಕಾರ ಒಂದು ಕಡೆ ಗ್ಯಾರಂಟಿ ಕೊಡ್ತಾ ಇದೆ, ಇನ್ನೊಂದು ಕಡೆ ಸಾರ್ವಜನಿಕರಿಂದ ಲೂಟಿ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಸರ್ಕಾರಗಳು ಬಡ ಜನರ ಪರವಾಗಿ ನಾವು ಬಜೆಟ್ನ ಕೊಡ್ತೀವಿ ಅಂತೇಳಿ ತಾವು ಏನು ಅಧಿಕಾರಕ್ಕೆ ಬಂದಿದ್ರಿ, ಸರ್ಕಾರ ಸಾರ್ವಜನಿಕರಿಗೆ ಹೊರೆ ಆಗಲಾರ್ದಂತ ಅವ್ರಿಗೆ ಏನು ಬೆಲೆ ಏರಿಕೆ ಮಾಡ್ತಾಯಿದ್ರಿ, ದಯವಿಟ್ಟು ಈ ಬೆಲೆ ಏರಿಕೆನ ಕೈ ಬಿಡ್ರಿ. ಗ್ಯಾರಂಟಿ ಯೋಜನೆ ಜೊತೆಗೆ ಸಾರ್ವಜನಿಕರ ಪರವಾಗಿ ಯೋಜನೆಗಳು ಜಾರಿಗೆ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಈ ಸರ್ಕಾರ ಏನು ಗ್ಯಾರಂಟಿ ಯೋಜನೆ ತರ್ತೀವಿ ಅಂತೇಳಿ ಘೋಷಣೆ ಮಾಡಿತ್ತು, ಅವರು ಪ್ರಣಾಳಿಕೆಯಲ್ಲಿ ತರಿಸ್ತಕ್ಕಂಥ ಏನು ಯೋಜನೆಗಳದಾವು ಆ ಯೋಜನೆಗಳನ್ನು ಸರಿದೂಗಿಸಲಿಕ್ಕೆ ಈ ಸಾರ್ವಜನಿಕರ ಮೇಲೆ ಹೊರೆ ಹಾಕುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದು ಒಂದು ಕಡೆ ಜನಪರವಾಗಿದೆ ಅಂತ ಹೇಳೋದ್ರ ಜೊತೆಗೆ, ಇನ್ನೊಂದು ಕಡೆ ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆ ಜೊತೆಗೆ ಹೊರೆ ಹಾಕುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಇದನ್ನು ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಬೆಲೆ ಏರಿಕೆನ ಹಿಂಪಡಿಬೇಕಂತೇಳಿ ಕೇಳ್ತಾ ಇದ್ವಿ. ರಾಜ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟೈತಿ. ಇವರು ಲೋಕಸಭೆ ಒಳಗೆ ಏನು ಸೋತರು, ಹೀನಾಯವಾಗಿ ಸೋತರು, ಅದ್ರ ಸೇಡ್ ಮಂದಿ ಮೇಲೆ ತೀರಿಸ್ಕೊಳತ್ತಾರೆ ಇವರು. ಈಗ ಒಂದು ವಾರದಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸಿದ್ರೆ, ಈಗ ಹಾಲಿನ ರೇಟ್ ಏರಿಸ್ಯಾರ. ಇವ್ರು ನಾವು ಹೇಳೋದು ಏನಂದ್ರೆ ಬಾಜು ರಾಜ್ಯದೊಳಗೆ ಇನ್ನೂ ಹೆಚ್ಚಿಗೆ ಐತೆ ಅಂತ. ಬಾಜು ರಾಜ್ಯದೊಳಗೆ ಇವು ಏನದು ಆಸ್ತಿ ನೋಂದಣಿ ಶುಲ್ಕ ಕಮ್ಮಿ ಐತಿ, ಮದ್ಯದ ರೇಟ್ ಕಡಿಮೆ ಅದಾವೆ, ಮತ್ತು ಅವನು ಕಮ್ಮಿ ಮಾಡ್ಬೇಕು. ಬರೀ ಮಾತಾಡ್ಬೇಕಾರೆ ಅದನ್ನು ಜಾಸ್ತಿ ಅದಾವೆ ಅಂತ ನೀವು ಜಾಸ್ತಿ ಮಾಡ್ಕೊತ ಹೋದ್ರಿ ಅಂದ್ರೆ ಅವ್ರಂಗೆ ನಿಮ್ಮದು ಅಭಿವೃದ್ಧಿ ಐತೆ. ಆಜುಬಾಜು ನಮ್ಮ ಏನು ರಾಜ್ಯ ಅದಾವೆ ಅಲ್ಲಿ ಅಭಿವೃದ್ಧಿ ಹೆಂಗೈತಿ, ನಮ್ಮಲ್ಲಿ ಅಭಿವೃದ್ಧಿ ಹೆಂಗೈತಿ ಅದನ್ನೆಲ್ಲ ನೋಡ್ಕೊರಿ. ಸುಮ್ಮನೆ ಅವ್ರನ್ನ ತೋರಿಸಿ ನೀವು ನಿಮ್ದು ಇದನ್ನು ತಪ್ಪನ್ನು ಮುಚ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ಮಾಡ್ಬೇಕು, ನೀವು ಆಗಿದ್ದ ಜನರ ಪರವಾಗಿ ಕೆಲಸ ಮಾಡ್ಬೇಕು. ನೀವು ದಿನ ಒಂದೊಂದು ರೇಟ್ ಏರಿಸ್ಕೊಂತ ಹೋದ್ರೆ ಬಜೆಟ್ ಎದಕ್ಕೆ ಬೇಕಾಗಿತ್ತು ನಿಮ್ಗೆ? ಬಜೆಟ್ ಯಾಕೆ ಮಾಡ್ಬೇಕಿತ್ತು? ನೀವು ವಾರಕ್ಕೆ ಒಂದು ರೇಟ್ ಏರ್ಸಾಕತ್ತೀರಿ, ಬಜೆಟ್ ಮಾಡೋದು ಬಿಟ್ಟು ಬಜೆಟ್ ಬಿಟ್ಟು ಇನ್ನು ವಾರಕ್ಕೆ ಒಂದೊಂದು ಏನೇನು ಸಿಗ್ತಾವೆ ನೀವು ರೇಟ್ ಏರಿಸ್ಕೊಂತ ಹೋಗ್ಬಿಡ್ರಿ. ಇದನ್ನು ನೀವು ತಕ್ಷಣ ಹಾಲಿನ ರೇಟ್ ಅಂತೂ ನೀವು ವಾಪಸ್ ತೆಗಿಬೇಕು. ಅದನ್ನು ರೈತರಿಗೆ ಕೊಟ್ಟರೆ ನೀವು ರೈತರದ್ದು 6 ತಿಂಗಳಾತು ನೀವು ಬಾಕಿ ಇಟ್ಕೊಂಡು ರೈತರ ರೊಕ್ಕ ಅದೂ ಇಲ್ಲ. ಇಲ್ಲಿ ನೀವು ಜನರ ತಲೆ ಮ್ಯಾಗೆಲ್ಲ ಹೊರೆ ಹೇರ್ಕೊಂತ ಜನರಿಗೆಲ್ಲ ವಜ್ಜಾ ಮಾಡ್ಕೊತ ನೀವು ರೊಕ್ಕ ಲೂಟಿ ಮಾಡೋಕೆ ನಿಂತೀರಿ. ಈಗ ಮತ್ತೆ ಇಲೆಕ್ಷನ್ ಬಂದವಲ್ಲ, ಈಗ ಇಲೆಕ್ಷನಿಗೆ ರೊಕ್ಕ ಬೇಕಾಗಿ ಕಾಣುತ್ತೆ, ಅದಕ್ಕೆ ಈ ದಂಧೆ ಎಬ್ಸಿರಿ ನೀವು. ಇದನ್ನು ನೀವು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ಜನ ಬೀದಿಗೆ ಇಳಿತಾರೆ. ನೀವೇನಾರು ತಿಳ್ಕೊಂಬಿಟ್ಟಿರ್ಬೇಕು, ನೀವು ಮಾಡಿದ್ದು ನೋಡ್ಕೊಂತ ಜನ ಸುಮ್ಮಿರ್ತಾರೆ ಅಂಥೇಳಿ. ಮೊನ್ನೆ ಅದ್ರ ಮ್ಯಾಗ ತಿಳ್ಕೊಬೇಕು, ನೀವು ಏನು ಸೋತಿರಲ್ಲ ನಿಮ್ಮದು ಸರಿ ಇಲ್ಲ ಅನ್ನೋದು. ಇನ್ನು ಈ ಇಲೆಕ್ಷನಲ್ಲೇ ರಸ್ತೆಗೆ ಇಳಿತಾರೆ ಮಂದಿ, ಅದ್ರ ಮ್ಯಾಗ ತಿಳ್ಕೊಂಡು ಅದನ್ನು ವಾಪಸ್ ತಕ್ಕೋರಿ. ಹಾಲಿನ ದರ 2 ರೂಪಾಯಿ ಏರಿಸಿದ್ದಾರೆ. ಇದರ ಹಿಂದೆ ಪೆಟ್ರೋಲು 3 ರೂಪಾಯಿ ಏರಿಸಿದ್ದಾರೆ, ಡೀಸೆಲ್ ಮೇಲೆ 3 ರೂಪಾಯಿ ಏರಿಸಿದ್ದಾರೆ. ಇನ್ನೊಂದು ಆರ್ಬಿಟ್ ಕೂಡಲೇ ಕಾಳು ಕಡಿ ಮೇಲೆ ಮತ್ತು 5 ರೂಪಾಯಿ ಏರಿಸ್ತಾರೆ. ಮತ್ತು ಅದೇ ಥರನಾಗಿ ಇನ್ನಿತರ ವಸ್ತುಗಳ ಮೇಲೆ ಎಲ್ಲವೂ ಇವರು ಪ್ರತಿ ತಿಂಗಳು ಏರಿಸ್ಕೊಂತ ಹೋಗ್ತಾರೆ. ಯಾಕೆ ಏರಿಸ್ತಾರೆ ಅಂತಂದ್ರೆ, ಈಗ ಇಲೆಕ್ಷನ್ ಅಂತ ಆಗೈತಿ 3 ಕ್ಷೇತ್ರದೊಳಗೆ. ಆ 3 ಕ್ಷೇತ್ರದೊಳಗೆ ನಿಂದ್ರಿಗೋಸ್ಕರ ಇವರು ಯಾವ ರೀತಿ ದುಡ್ಡು ತೆಗಿಬೇಕು. ಸರ್ಕಾರ ಬೊಕ್ಕಸದೊಳಗೆ ಇವರು 2,000 ರೂಪಾಯಿ ರೊಕ್ಕ ಕೊಡೋದ್ರೊಳಗೆ ಎಲ್ಲ ಖಾಲಿ ಹೋಗ್ಬಿಟ್ಟೈತಿ. ಯಾವುದೂ ಕರ್ನಾಟಕದೊಳಗೆ ಒಂದೂ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನೇ ಆಗಿಲ್ಲ ಯಾವುದೇ ರೀತಿ ಆದಂಥ. ಅದಕ್ಕೆ ಸರ್ಕಾರದವರು ಹೆಂಗಾಗ್ಯಾರ ಅಂದ್ರೆ, ಫ್ರೀ ಕೊಡ್ತೀನಿ ಅಂತ ಹೇಳೋದು, ರೇಟ್ ಏರಿಸೋದು. ಫ್ರೀ ಎಲ್ಲನೂ ಕೊಡ್ತೀನಿ ಅಂತ ಹೇಳೋದು. ಅಲ್ರಿ ಫ್ರೀ ಕೊಡಕತ್ರ ದುಡಿಯೋರು ಯಾರದಾರ? ಎಲ್ಲರೂ ಫ್ರೀಯಾಗಿ ಮನ್ಯಾಗ ಕುಂತ್ಬಿಡ್ತೀವಿ ನಾವು. ಎಲ್ಲ ಫ್ರೀ ಕೊಟ್ಬಿಟ್ರಿ, ಒಂದು ಆಳು ಇಟ್ಬಿಡ್ರಿ ಅಡುಗೆ ಮಾಡೋಕ್ಕೂ ನಮ್ಮ ಮನೆಗೆ. ನಾವು ಆರಾಮ್ ಅಡ್ಡಾಡ್ಕೊಂತ ಹೋಗ್ಬಿಡ್ತೀವಿ. ಈ ಥರ ಬೆಲೆ ಏರಿಸೋದು, ಫ್ರೀ ಕೊಡೋದು ಮಾಡೋದ್ರಲ್ಲಿಂತ ಸರ್ಕಾರದಲ್ಲಾಗಲಿ ಕರ್ನಾಟಕದೊಳಗಾಗಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಆಗಂಗಿಲ್ಲ. ಅದಕ್ಕೆ ಸರ್ಕಾರ ಎತ್ತಿಸ್ಕೊಂಡು ಒಳ್ಳೆಯ ರೀತಿಯಾಗಿ ಬೆಲೆ ಏರಿಕೆಗಳನ್ನು ನಿಯಂತ್ರಣ ಮಾಡಿ ಮಧ್ಯಮದವ್ರಿಗೆ ಆಗಬೇಕು, ಬಡ ಜನರಿಗೂ ಆಗಬೇಕು, ಇಡೀ ಕರ್ನಾಟಕದ ಜನರಿಗೂ ಅನುಕೂಲ ಆಗಬೇಕು. ಆ ರೀತಿ ನೀವು ಬಜೆಟ್ ಮಂಡನೆ ಮಾಡಿರಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಸರ್ಕಾರ ಬಂದಿಟ್ಟು ದಿನ ಆತ್ರಿ 10 ರೂಪಾಯಿ ಕೆಲಸ ಇಲ್ಲ. ಕೆಲಸ ಯಾಕೆ ಮಾಡೋಲ್ರು ಅನ್ನೋದು ಗೊತ್ತಾಗೋದು. ಆಫೀಸ್ ಅಡ್ಡಾಡ್ತೀವಿ, ಒಂದು ಬ್ಯಾಗ್ ಮಾಡೀವಿ,
ಆ ಬ್ಯಾಗಿಗೆ ಹೋಗೋದು ಬರೋದು, ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಅಂತ ಹಿಂಗೆ ಅಡ್ಡಾಡೋದು. ಪೆಟ್ರೋಲ್ ರೇಟ್ ಏರಿದ್ರಿ, ಡೀಸೆಲ್ ರೇಟ್ ಏರಿದ್ರಿ, ಇವತ್ತು ಹಾಲಿಂದ್ರಿ, ನಗರಸಭೆದಾಗ ಮತ್ತು ಅದು ಏರಿಕೆ. ಹಿಂಗಾದ್ರೆ ಮುಂದೆ ಬದುಕೋದು ಹೆಂಗ್ರಿ ನಾವು? ನಮ್ಮ ಬಗ್ಗೆ ವಿಚಾರ ಮಾಡೋರು ಯಾರ್ರಿ? ತಿಳಿದವ್ರದ್ರ ತಾವ ಏನೋ ಮತ್ತು ನಮ್ಮ 10 ಬಜೆಟ್ ಇಟ್ಟು ಬಜೆಟ್ ಆತಂತಾರ. ಯಾವ ಬಜೆಟ್ನಾಗ ಏನು ತೊಗೊಂಡ್ರೆ ಹೇಳ್ರಿ? ಸಾರ್ವಜನಿಕರದ್ದು ಏನು ತೊಗೊಂಡ್ರೆ? ಪ್ರತಿಯೊಂದು ಟ್ಯಾಕ್ಸ್ ಏರಿಸೋದು, ಅದನ್ನ ಏರಿಸೋದು. ಈ ಬಿಟ್ಟಿ ಬಗ್ಗೆ ಕೊಡೋದ್ರಿಂದ ಮನೆ ನೆಂಡ್ರು ಸರಿ ಬಾಳೆ ಮಾಡವಲ್ರು. ಯಾರು ಅದ್ರ ಬಾಳೆ ಮಾಡ್ರಿ ಹೇಳ್ರಿ? ಹಳ್ಳಿಯಾಗ ರೈತರು ದುಡ್ಕೊಂಡು ತಿನ್ನೋರು ಪರಿಸ್ಥಿತಿ ಒಂದು 4 ಮಂದಿ ಗುಂಪಾಗಿ ಬರ್ತಿತ್ತು. ಆ ಗುಂಪು ಇಲ್ಲಿ ಇವತ್ತು ನಾ ಆ ದೇವ್ರಿಗೆ ಹೊಂಟೀನಿ, ಈ ದೇವ್ರಿಗೆ ಹೊಂಟೀನಿ, ಮನೆ ಗಂಡ ಹೇಳಿದ್ರೆ ಇಲ್ಲೇ ಬರ್ತೀನಿ ತಡಿ ಅಂತ ಹೋಗ್ಬಿಡೋದು. ಅಂದ್ರೆ ಏನು ರೀ ಇದು ಪರಿಸ್ಥಿತಿ? ಮತ್ತೆ ಪರಿಸ್ಥಿತಿ ಭಾಳ ಕೆಟ್ಟ ಹೋಗ್ತಿದ್ದು. ಹಿಂಗಾದ್ರೆ ಮಾಡೋದು ಹೆಂಗೆ ರೀ? ತಾವು ಒಂದು ವರದಿಗಾರಾಗಿ, ತಾವು ಒಂದು ಚಲೋ ಆಗಿ, ತಾವು ಒಂದು ಮುಖ್ಯಮಂತ್ರಿ ಆಗಿ ಏನು ತೊಗೋಬೇಕು ಅನ್ನೋದು ತಾವು ತಿಳ್ಕೊಬೇಕು. ಇದನ್ನು ನಾವು ಹೇಳೋದ್ರಾಗ ಅರ್ಥ ಇಲ್ಲ. ಇಲ್ಲಿ ನಡಮದ್ದಿದವರು ಬದುಕೋದು ವಜ್ಜಾಗೈತಿ. ಅತಿ ಶ್ರೀಮಂತರು ಬದುಕ್ತಾರೆ, ಬಡವರು ಬದುಕ್ತಾರೆ, ನಡಮದ್ದಿದವರು ಸತ್ತು ಹೊಂಟಿವಿ ಇಲ್ಲಿ. ಅದನ್ನು ಅರ್ಥ ಮಾಡ್ಕೊಡ್ರಿ ನೀವು ಯಾರಲ್ಲ. ಇದು ಏನಿದು? ನಾವು ಇಷ್ಟು ದಿನ ಆಯ್ತು ಸರ್ಕಾರದ ಬಂದು, ಇಷ್ಟು ದಿನ ಆಯ್ತು ಯಾರ ಪರವಾಗಿ ಇಲ್ಲ, ಬರೀ ಹಾಳು ಮಾಡೋ ಕೆಲಸ ಆಗೈತಿ. ಈ ರೀತಿ ಮಾಡಿದ್ರೆ ಮುಂದಿನ ದಿನದೊಳಗೆ ವಜ್ಜಾಗತ್ತೆ. ರೈತರಿಗೆ ಗೊಬ್ಬರ ಫ್ರೀ ಕೊಳ್ಳಿ, ರೈತರಿಗೆ ಕೇಳಿ, ಕಾಳು ಕಡಿ ಬಿತ್ತಕ್ಕೆ ಅನುಕೂಲತೆ ಮಾಡಲಿ, ಆ ಶಾಲೆ ಮಕ್ಕಳಿಗೆ ಒಂದಿಟ್ಟು ಫೀಸ್ ಕಮ್ಮಿ ಮಾಡಲಿ, ಗೋರ್ಮೆಂಟಿಗೆ ಸವಲತ್ತು ಕೊಡಲಿ ಶಾಲೆಗೆ. ಅದಕ್ಕಂತಾರೆ ಹೌದ್ರಿ. ಇಂಥವೆಲ್ಲ ಮಾಡಿದ್ರೆ ಹೆಂಗೆ ರೀ? ಬೆಲ್ಲ ಪಾಲ್ತು ಆಗ್ಬಿಟ್ಟಿವಿ ಎಲ್ಲರೂ. ಕೆಲಸ ಇಲ್ಲ ಯಾರಿಗೆ, ಪಾಲ್ತು. ಒಂದು ವಾರದ ಹಿಂದ್ಗಡೆನೆ ಪೆಟ್ರೋಲ್ ಮತ್ತು ಡೀಸೆಲ್ 2 ರೂಪಾಯಿ ಅಥವಾ 3 ರೂಪಾಯಿ ಏರಿಸಿ ಈಗ ಆಲ್ರೆಡಿ ಎಲ್ಲ ಜನರಿಗೆ ತುಂಬ ತೊಂದರೆ ಆಗಿದೆ ಅದರಿಂದ. ಅದೇ ರೀತಿಯಾಗಿ ಇವತ್ತು ಮಾರ್ಕೆಟಿಗೆ ಆ ತರಕಾರಿ ಬೆಲೆ, ಟಮಾಟೆ ಆಗಲಿ, ಉಳ್ಳಾಗಡ್ಡೆ ಆಗಲಿ, ಕಾಯಿಪಲ್ಯ ಆಗಲಿ, ಅವೆಲ್ಲ ರೇಟು ತುಂಬ ಏರಿಸಿದ್ದಾರೆ. ಜನರಿಗೆ ಇದರಿಂದ ಬ್ಯಾಸತ್ತು ಹೋಗ್ಬಿಟ್ಟಿದ್ದಾರೆ. ಮತ್ತು ಇವಾಗ 2 ರೂಪಾಯಿ ಹಾಲಿನ ದರ, ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತಾರೆ. ಈ ರೈತರಿಗೆ ಅನುಕೂಲ ಆಗುತ್ತೋ ಏನು ಅವ್ರ ಸರ್ಕಾರಕ್ಕೆ ಅನುಕೂಲ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಇದರಿಂದ ಆಲ್ರೆಡಿ ಈ ಗ್ಯಾರಂಟಿ ಯೋಜನೆಗಳಿಂದ ಜನ ಆಲ್ರೆಡಿ ಸತ್ತಿದ್ದಾರೆ. ಅದ್ರಾಗ ಆಲ್ರೆಡಿ ಇವರು ರೇಟ್ ಏರಿಸೋದ್ರಿಂದ ಎಲ್ಲ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ಜನ ಬೇಸತ್ತೋಗಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳ ಮಾಡಿದರಿಂದ ಇವೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಹಾಗಾಗಿ ಕೂಡಲೇ ತಾವೇನು ಇದನ್ನು ಬೆಲೆ ಏರಿಕೆ ಮಾಡಿದ್ದೀರಿ ತಕ್ಷಣ ಬಂದ್ ಮಾಡಬೇಕು. ಬಂದ್ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಇದು ಮಾತ್ರ ಪಕ್ಕ ಆಗಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಇವು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳಂತೇಳಿ ಜನರಿಗೆ ಮಾಡ್ತಾಯಿದೆ. ಯಾರಿಗೂ ಸರಿಯಾಗಿ ಜನರಿಗೆ ಅದು ಯೂಸ್ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ. ಹಾಗಾಗಿ ಜನ ಬೇಸತ್ತು ಹೋಗ್ಬಿಟ್ಟಿದೆ ಈ ಸರ್ಕಾರ ವಿರುದ್ಧ. ಹಾಗಾಗಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಆ ದುಡ್ಡು ಒಂದು ಸಾಕು ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಇವರು ಬೆಲೆ ಏರಿಕೆ ಮಾಡಿ ತಮ್ಮ ಬ್ಯಾಳಿ ಬೆಳೆಸ್ಕೊಂಡು ಹೊಂಟುಬಿಟ್ಟಿದ್ದಾರೆ. ಜನರ ಮ್ಯಾಗ ಭಾರ ಹಾಕ್ತಾ ಇದ್ದಾರೆ. ಜನರು ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾವು ಹೇಳಕ್ಕೆ ಇಚ್ಛಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.